ನೋಡಿ, SIR ಅಂತ ಏನಿದೆ ಅದು ಒಂದು ಆಯುಧವಾಗಿ ಇವರು ಪ್ರಯೋಗ ಮಾಡ್ತಾ ಇರೋದು. ಈಗ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CBI, IT, ED, ಎಲೆಕ್ಷನ್ ಕಮಿಷನ್ ಈ ಸಂಸ್ಥೆಗಳನ್ನ ನೀವು ತೆಗೆದುಬಿಟ್ರೆ ಅಥವಾ ಇವ್ರೇನಾದ್ರೂ ಪಾರದರ್ಶಕವಾಗಿ ಕೆಲಸ ಮಾಡಕ್ ಪ್ರಾರಂಭ ಮಾಡಿದ್ರೆ ಬಿಜೆಪಿ ಪಕ್ಷ ಒಂದು ಪ್ರಾದೇಶಿಕ ಪಕ್ಷಕ್ಕಿಂತ ಹೀನಾಯವಾಗಿ ಸೋಲುತ್ತೆ. ಎಲೆಕ್ಷನ್ ಕಮಿಷನ್ ಇಂದ ಇವತ್ತು ಗೆಲ್ತಾ ಇರೋದು. ಏನ್ರಿ ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದ್ರೆ? ಏನಾದ್ರೂ ಡೆಫಿನಿಷನ್ ಇದೆಯಾ? ನಾವು ಪತ್ರ ಬರ್ದಿದ್ದೀವಲ್ಲ ಎಲೆಕ್ಷನ್ ಕಮಿಷನ್ ಅವರಿಗೆ, ಏನಾದ್ರೂ ಉತ್ತರ ಕೊಟ್ಟಿದಾರಾ? ಏನಕ್ಕೆ ಅವ್ರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟಿರೋದು? ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಅವ್ರ ಸಂವಿಧಾನಕ್ಕಿಂತ ದೊಡ್ಡವರ ಅವರು? ವೈ ಡಸ್ ಹಿ ರಿಕ್ವೈರ್ ಜುಡಿಷಿಯಲ್ ಇಮ್ಯುನಿಟಿ? ಅಂದ್ರೆ ಅವ್ರು ಏನೇ ಮಾಡಬಹುದು, ನಾವು ಪ್ರಶ್ನೆ ಕೇಳಂಗಿಲ್ವಾ? ಯಾರಿಗೋಸ್ಕರ? ಅವರು ಬಿಜೆಪಿ ಅವರ ಆಳ್ ಮಗನಾಗಿ ದುಡಿತಾ ಇದ್ದಾರೆ CEC ಅವರು. ಐ ಆಮ್ ವೆರಿ ಕ್ಲಿಯರ್. ಜ್ಞಾನೇಶ್ ಕುಮಾರ್ ಜಿ is nothing but a slave to the current government, the BJP led government. ಸುಮ್ನೆ ಬಿಜೆಪಿ ಅವರ ಸದಸ್ಯತ್ವ ತಗೊಂಡು RSS ಸದಸ್ಯತ್ವ ತಗೊಂಡು ಗಣವೇಶ ಹಾಕೊಂಡು ಓಡಾಡೋದು ಒಂದೇ ಬಾಕಿ ಅವರು. He is nothing but a BJP stooge and an agent. I am very clear about this. Thank you. ನೋಡಿ, SIR ಅಂತ ಏನಿದೆ ಅದು ಒಂದು ಆಯುಧವಾಗಿ ಇವರು ಪ್ರಯೋಗ ಮಾಡ್ತಾ ಇರೋದು. ಈಗ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CBI, IT, ED, ಎಲೆಕ್ಷನ್ ಕಮಿಷನ್ ಈ ಸಂಸ್ಥೆಗಳನ್ನ ನೀವು ತೆಗೆದುಬಿಟ್ರೆ ಅಥವಾ ಇವ್ರೇನಾದ್ರೂ ಪಾರದರ್ಶಕವಾಗಿ ಕೆಲಸ ಮಾಡಕ್ ಪ್ರಾರಂಭ ಮಾಡಿದ್ರೆ ಬಿಜೆಪಿ ಪಕ್ಷ ಒಂದು ಪ್ರಾದೇಶಿಕ ಪಕ್ಷಕ್ಕಿಂತ ಹೀನಾಯವಾಗಿ ಸೋಲುತ್ತೆ. ಎಲೆಕ್ಷನ್ ಕಮಿಷನ್ ಇಂದ ಇವತ್ತು ಗೆಲ್ತಾ ಇರೋದು. ಏನ್ರಿ ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದ್ರೆ? ಏನಾದ್ರೂ ಡೆಫಿನಿಷನ್ ಇದೆಯಾ? ನಾವು ಪತ್ರ ಬರ್ದಿದ್ದೀವಲ್ಲ ಎಲೆಕ್ಷನ್ ಕಮಿಷನ್ ಅವರಿಗೆ, ಏನಾದ್ರೂ ಉತ್ತರ ಕೊಟ್ಟಿದಾರಾ? ಏನಕ್ಕೆ ಅವ್ರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟಿರೋದು? ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಅವ್ರ ಸಂವಿಧಾನಕ್ಕಿಂತ ದೊಡ್ಡವರ ಅವರು? ವೈ ಡಸ್ ಹಿ ರಿಕ್ವೈರ್ ಜುಡಿಷಿಯಲ್ ಇಮ್ಯುನಿಟಿ? ಅಂದ್ರೆ ಅವ್ರು ಏನೇ ಮಾಡಬಹುದು, ನಾವು ಪ್ರಶ್ನೆ ಕೇಳಂಗಿಲ್ವಾ? ಯಾರಿಗೋಸ್ಕರ? ಅವರು ಬಿಜೆಪಿ ಅವರ ಆಳ್ ಮಗನಾಗಿ ದುಡಿತಾ ಇದ್ದಾರೆ CEC ಅವರು. ಐ ಆಮ್ ವೆರಿ ಕ್ಲಿಯರ್. ಜ್ಞಾನೇಶ್ ಕುಮಾರ್ ಜಿ is nothing but a slave to the current government, the BJP led government. ಸುಮ್ನೆ ಬಿಜೆಪಿ ಅವರ ಸದಸ್ಯತ್ವ ತಗೊಂಡು RSS ಸದಸ್ಯತ್ವ ತಗೊಂಡು ಗಣವೇಶ ಹಾಕೊಂಡು ಓಡಾಡೋದು ಒಂದೇ ಬಾಕಿ ಅವರು. He is nothing but a BJP stooge and an agent. I am very clear about this. Thank you.